ಮತ್ತೊಂದು ರಾಜ್ಯ ಕೇರಳದಲ್ಲಿ ಈ ಬಾರಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗಿದೆ. ಈ ಬಾರಿ ಅಧಿಕಾರಕ್ಕೆ ಯಾರು ಬರ್ತಾರೆ ಅನ್ನುವಂತಹ ಕುತೂಹಲ ಇದೆ. ಬಿಜೆಪಿ ಯಾವ ರೀತಿಯ ಮ್ಯಾಜಿಕ್ ಅನ್ನು ಇಲ್ಲಿ ಮಾಡುತ್ತೆ ಅನ್ನುವಂತಹ ಪ್ರಶ್ನೆ ಇದೆ. ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಮತ್ತು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ನಡುವೆ ತೀವ್ರ ಹಣಾಹಣಿ ಕೇರಳದಲ್ಲಿ ಏರ್ಪಾಡಾಗಿದೆ. ಅಧಿಕಾರಕ್ಕೇರುವಂತಹ ಕನಸಿನಲ್ಲಿದ್ದರೂ ಕೂಡ ಕಳೆದ ಬಾರಿಗಿಂತ ಹೆಚ್ಚಿನ ಮತ ಪ್ರಮಾಣದ ಮೂಲಕ ತನ್ನ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿ ಬಿಜೆಪಿ ಇದೆ. ನಾಯರ್ ಮತ್ತು ಇಳವ ಸಮುದಾಯಗಳಲ್ಲಿ ಬಿಜೆಪಿ ಮಾಡ್ತಾ ಇರುವಂತಹ ಮೋಡಿಯಿಂದಾಗಿ ಎಲ್ಡಿಎಫ್ ಮತ ಬ್ಯಾಂಕಿಗೆ ಪೆಟ್ಟು ಬೀಳುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಅಲ್ಪಸಂಖ್ಯಾತರ ಮತಗಳನ್ನು ಗಣನೀಯವಾಗಿ ಯುಡಿಎಫ್ ಕಡೆ ವಾಲಿರೋದ್ರಿಂದ ಅವರು ಅಲ್ಪ ಮುನ್ನಡೆಯನ್ನು ಕಾಯ್ದುಕೊಳ್ತಾರೆ ಅನ್ನುವಂತಹ ಲೆಕ್ಕಾಚಾರ ಇದೆ. ಹಾಗಾದರೆ ಎಲ್ಡಿಎಫ್ ಯುಡಿಎಫ್ ನಡುವೆ ತೀವ್ರ ಹಣಾಹಣಿ ಇದೆ. ಈ ಬಾರಿ ಯಾರು ಅಧಿಕಾರದ ಗದ್ದುಗೆಯನ್ನು ಹಿಡಿತಾರೆ? ಎಲ್ಡಿಎಫ್ ಮತ್ತು ಯುಡಿಎಫ್ನ ನಡುವೆ ತೀವ್ರ ಪೈಪೋಟಿ ಇದೆ, ನೆಕ್ ಟು ನೆಕ್ ಫೈಟ್ ಇದೆ. ಈ ಬಾರಿ ಯಾರಾಗ್ತಾರೆ? ಮತ್ತೊಮ್ಮೆ ಪಿಣರಾಯಿ ವಿಜಯನ್ ಅವರಿಗೆ ಅವಕಾಶ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಸಿಎಂ ಪಿಣರಾಯಿ ವಿಜಯನ್ ಇದ್ದಾರೆ. ಕೇರಳದಲ್ಲಿ ಒಮ್ಮೆ ಅಧಿಕಾರಕ್ಕೆ ಬಂದವರು ಮತ್ತೆ ಅಧಿಕಾರಕ್ಕೆ ಬಂದಂತಹ ಇತಿಹಾಸ ಇಲ್ಲ. ಬಟ್ ಕಳೆದ ಬಾರಿ ಅದನ್ನು ಬ್ರೇಕ್ ಮಾಡಿದ್ರು 2021ರ ಚುನಾವಣೆಯಲ್ಲಿ ಪಿಣರಾಯಿ ವಿಜಯನ್ ಅವರು. 39% ನಾಯರ್ ಸಮುದಾಯದ ಜನ ಬಿಜೆಪಿಯ ಮೈತ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಯುಡಿಎಫ್ಗೆ 32%, ಎಲ್ಡಿಎಫ್ಗೆ 28% ಬೆಂಬಲ ಇದೆ. ಬರೋಬ್ಬರಿ 62% ಮುಸ್ಲಿಮರು ಯುಡಿಎಫ್ನತ್ತ ಒಲವನ್ನು ಹೊತ್ತಿರೋದು ಕೂಡ ಗೊತ್ತಾಗ್ತಾ ಇದೆ. 33% ಮುಸ್ಲಿಮರು, 4% ಜನ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ ಅನ್ನೋದನ್ನು ಚುನಾವಣೋತ್ತರ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ. ಬಿಜೆಪಿ 32% ಪ್ರಮಾಣವನ್ನು ಮತವನ್ನು ಸೆಳೆಯುವಲ್ಲಿ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಡಿಎಫ್ ಬೆನ್ನಿಗೆ ಪರಿಶಿಷ್ಟ ಜಾತಿಯ ಮತದಾರರು ನಿಂತಿದ್ದಾರೆ. ಕಳೆದ ಬಾರಿ 2021ರ ಚುನಾವಣೆಯಲ್ಲಿ ಕೇರಳದಲ್ಲಿ ಬಿಜೆಪಿ 1 ಸೀಟನ್ನು ಗೆದ್ದಿತ್ತು. ಈ ಬಾರಿ ಚುನಾವಣೋತ್ತರ ಸಮೀಕ್ಷೆಯ ಹೇಳ್ತಾ ಇರುವಂಥದ್ದು 7ರಿಂದ 8 ಸೀಟುಗಳನ್ನು ಬಿಜೆಪಿ ಗೆಲ್ಲಬಹುದು ಅಂಥೇಳಿ. ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಕೇರಳದಲ್ಲಿ ಬಿಜೆಪಿ ಕಮಾಲನ್ನು ಮಾಡಿತ್ತು.